ನಮಸ್ಕಾರ ಮಕ್ಕಳೇ, ಚೆನ್ನಾಗಿದ್ದೀರಾ ಎಲ್ಲ? ನಾವು ದಿನ ಕತೆ ಕೇಳಬೇಕು. ಯಾಕೆ ಹೇಳಿ? ಕತೆಯಿಂದ ನಮ್ಮ ಬುದ್ಧಿಶಕ್ತಿ ಚುರುಕಾಗತ್ತೆ. ಮತ್ತು ನಮಗೇನೇನು ಬೇಕೋ ಸರ್ವತೋಮುಖ ಬೆಳವಣಿಗೆಗೆ ಏನೆಲ್ಲ ಬೇಕಾಗತ್ತೋ ಅದೆಲ್ಲ ವಿಷಯಗಳು ಎಲ್ಲ ಕತೆಗಳ ಮುಖಾಂತರ ನಮಗೆ ದೊರಕತ್ತೆ ಅಲ್ವಾ? ಅದಕ್ಕೆ ನಾವು ಕತೆಗಳನ್ನ ಕೇಳೋದನ್ನು, ಓದೋದನ್ನು ರೂಢಿಸ್ಕೋಬೇಕು. ನಾವೆಷ್ಟೇ ಯೂಟ್ಯೂಬಲ್ಲಿ ಕತೆ ನೋಡಲಿ, ಫೇಸ್ಬುಕ್ಕಲ್ಲಿ ನೋಡಲಿ, ಸಿನಿಮಾದಲ್ಲಿ ನೋಡಲಿ, ಟಿ ವಿನಲ್ಲಿ ನೋಡಲಿ, ಆದರೆ ಬೇರೆಯವ್ರ ಬಾಯಿಂದ ಕತೆ ಕೇಳ್ತೀವಲ್ಲ, ಅಂದರೆ ಅಮ್ಮನ ಬಾಯಿಂದ, ಅಜ್ಜಿ ಬಾಯಿಂದ, ಅತ್ತೆ ಬಾಯಿಂದ, ಹೀಗೆ ಎಲ್ಲರ ಬಾಯಿಂದ ಕೇಳಿದಾಗ ಅದ್ರ ಸೊಗಸೇ ಬೇರೆ. ಅದಕ್ಕೆ ಮಕ್ಕಳೇ, ನಾನು ನಿಮಗೆಲ್ಲ ಒಳ್ಳೆ ಕತೆ ಹೇಳೋಕ್ಕೆ ಬಂದಿದ್ದೀನಿ. ಇವತ್ತು ಯಾವ ಕತೆ ಹೇಳ್ತೀನಿ ಗೊತ್ತಾ ನಿಮಗೆ? ನೋಡ್ತೀರಾ? ಒಂದೂರಲ್ಲಿ ಇಬ್ಬರು ಗೆಳೆಯರು ವಾಸ ಮಾಡ್ತಾ ಇರ್ತಾರೆ. ಒಂದಿನ ಅವರಿಬ್ಬರು ಬೇರೆ ಊರಿಗೆ ಹೋಗಬೇಕಾಗಿ ಬರುತ್ತೆ. ಆ ಊರಿಗೆ ಹೋಗಬೇಕಾದ್ರೆ ದಾರೀಲಿ ದೊಡ್ಡ ಕಾಡು ಸಿಗುತ್ತೆ. ಅವರಿಬ್ಬರು ಅದನ್ನು ದಾಟಿನೇ ಮುಂದೆ ಹೋಗಬೇಕು. ಸರಿ, ಇಬ್ಬರು ಜೊತೆಯಾಗಿ ನಡೀತಾ ಮಾತಾಡ್ತಾ ಹೋಗ್ತಾ ಇರ್ತಾರೆ. ಅಲ್ಲಿ ದೂರದಲ್ಲಿ ಒಂದು ಕರಡಿ ಬರ್ತಾ ಇರುತ್ತೆ. ಅದನ್ನು ನೋಡಿ ಇಬ್ಬರಿಗೂ ಬಹಳ ಗಾಬರಿ ಆಗಿಬಿಡುತ್ತೆ. ತಕ್ಷಣ ಒಬ್ಬ ಏನು ಮಾಡ್ತಾನೆ, ಸರ ಮರ ಹತ್ತಿ ಕೂತ್ಕೊಂಡ್ಬಿಡ್ತಾನೆ. ಆದರೆ ಇನ್ನೊಬ್ಬನಿಗೆ ಮರ ಹತ್ತೋಕೆ ಬರ್ತಾ ಇರಲಿಲ್ಲ. ಮರದ ಮೇಲೆ ಇದ್ದ ಗೆಳೆಯ ಕೂಡ ಸಹಾಯ ಮಾಡಲಿಲ್ಲ. ಅವನಾದರೂ ಕರೆದು ಅವನನ್ನು ಮರ ಹತ್ತಿಸ್ಕೋಬೋದಿತ್ತು ಅಲ್ವಾ? ಅವನು ಹಾಗೆ ಮಾಡಲಿಲ್ಲ. ಭದ್ರವಾಗಿ ತಾನು ಮಾತ್ರ ಮರದ ಮೇಲೆ ಹತ್ಬಿಟ್ಟು ಕೂತ್ಕೊಂಡ್ಬಿಡ್ತಾನೆ. ಆಗ ಇನ್ನೊಬ್ಬ ಗೆಳೆಯನಿಗೆ ಚಿಂತೆ ಆಗುತ್ತೆ. ನಾನೇನು ಮಾಡೋದಪ್ಪ ಅಂತ. ಅಷ್ಟರಲ್ಲಿ ಕರಡಿ ಅವನ ಹತ್ರ ಬರ್ತಾ ಇರೋದು ನೋಡಿದ ತಕ್ಷಣ ಅವನು ಟಪ್ ಅಂತ ನೆಲದ ಮೇಲೆ ಬಿದ್ದುಬಿಟ್ಟು ಸತ್ತವನು ಹಾಗೆ ಮಲ್ಕೊಂಡ್ಬಿಡ್ತಾನೆ. ಉಸಿರೆಲ್ಲ ಬಿಗಿ ಹಿಡ್ಕೊಂಡ್ಬಿಡ್ತಾನೆ. ಅಷ್ಟರಲ್ಲಿ ಕರಡಿ ಅವನ ಹತ್ರ ಬಂದುಬಿಡುತ್ತೆ. ಅವನ ದೇಹನೆಲ್ಲ ಮೂಸಿ ನೋಡುತ್ತೆ, ಮುಖಾನು ಕೂಡ ನೆಕ್ಕುತ್ತೆ. ಆದರೂ ಅವನು ಧೈರ್ಯ ಮಾಡಿ ಮನಸ್ಸೆಲ್ಲ ಗಟ್ಟಿಯಾಗಿ ಹಿಡ್ಕೊಂಡು ಅಲುಗಾಡದೆ ಉಸಿರಾಡದೆ ಮಲ್ಕೊಂಡ್ಬಿಡ್ತಾನೆ. ಅದನ್ನು ನೋಡಿಬಿಟ್ಟು ಕರಡಿ ಇವನೆಲ್ಲ ಸತ್ತು ಹೋಗಿದ್ದಾನೆ ಅಂತ ತಿಳ್ಕೊಂಡು ಅಲ್ಲಿಂದ ಹೊರಟು ಹೋಗುತ್ತೆ. ಕರಡಿ ಹೋದ ತಕ್ಷಣ ಈ ಮರದ ಮೇಲೆ ಇರ್ತಾನಲ್ಲ ಅವನ ಗೆಳೆಯ, ಅವನು ಕೆಳಗಿಳಿದು ಬರ್ತಾನೆ. ಅರೆ ಕರಡಿ, ನಿನ್ನ ಮಕ್ಕನೆಲ್ಲ ಮೂಸಿ ನೋಡ್ತಾ ಇತ್ತು, ನಿನ್ನ ಕಿವಿಲೇನೋ ಹೇಳ್ತು ಅನಿಸುತ್ತೆ, ಏನು ಹೇಳ್ತು ಅಂತ ಕೇಳ್ತಾನೆ. ಆಗ ಆ ಗೆಳೆಯ ಹೇಳ್ತಾನೆ, ಕಷ್ಟದಲ್ಲಿರುವಾಗ ಸಹಾಯ ಮಾಡದೆ ಓಡಿ ಹೋಗೋ ಸ್ನೇಹಿತನ ಯಾವಾಗಲೂ ನಂಬಬೇಡ ಅಂತ ಹೇಳ್ತು ಅಂತ ಹೇಳ್ತಾನೆ. ಇದನ್ನು ಕೇಳಿದ ಇನ್ನೊಬ್ಬ ಗೆಳೆಯನಿಗೆ ತುಂಬ ನಾಚಿಕೆ ಆಗಿಬಿಡುತ್ತೆ. ತಲೆ ತಗ್ಗಿಸ್ಬಿಡ್ತಾನೆ. ನೋಡಿದ್ರ ಮಕ್ಕಳೇ, ನಾವು ಅದಕ್ಕೆ ಒಳ್ಳೆ ಗೆಳೆಯರನ್ನ ಸಂಪಾದಿಸ್ಕೋಬೇಕು. ಆಪತ್ತಿನಲ್ಲಿ ನೆರವಾಗೋವನೇ ನಿಜವಾದ ಗೆಳೆಯ. ಯಾವಾಗಲೂ ನಾವು ಕಷ್ಟದಲ್ಲಿದ್ದಾಗ ನಮ್ಮ ಸ್ನೇಹಿತರನ್ನ ನಾವು ಕೂಡ ಮರಿಬಾರ್ದು, ಅವ್ರಿಗೂ ಸಹಾಯ ಮಾಡಬೇಕು. ಆವಾಗಲೇ ಗೆಳೆತನಕ್ಕೆ ನಿಜವಾದ ಅರ್ಥ ಅಲ್ವಾ ಮಕ್ಕಳೇ? ಕತೆ ಚೆನ್ನಾಗಿತ್ತಾ ಮಕ್ಕಳೇ? ನಾಳೆ ದಿನ ಇನ್ನೊಂದು ಹೊಸ ಕತೆ ಹೇಳೋಕ್ಕೆ ಬರ್ತೀನಿ, ಆಯಿತಾ?